ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸಾಧನ ಶಂಕರ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. HSTR ಎಕ್ಸಾಮ್ ಏನು ಕಾಲ್ ಆಗಿದೆ, ಮತ್ತು ಪ್ರೈಮರಿ ಸ್ಕೂಲು ಕಾಲ್ ಆಗಿದೆ. ಎಲ್ಲ ಎಕ್ಸಾಮ್ನ ಫೇಸ್ ಮಾಡಿ ಆಸ್ಪಿರೆಂಟ್ಸ್ ಆಗಿರೋಂಥ ತಮ್ಮೆಲ್ಲರಿಗೂ ಫಸ್ಟು ಬೆಸ್ಟ್ ಆಫ್ ಲಕ್ ಹೇಳ್ತಾ ಮೊನ್ನೆ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಾಸ್ತಿ ಏನು ಇಂಟ್ರೊಡಕ್ಷನ್ ಕೊಡಲ್ಲ, ಡೈರೆಕ್ಟಾಗಿ ಕ್ಲಾಸು ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಈ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಮತ್ತು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಡಿಸ್ಕಷನ್ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಈಗ ಬನ್ನಿ, ಆಗಿದ್ರೆ ಮೊದಲನೇ ಕ್ವಶನ್ಗೆ ಹೋಗ್ಬಿಡೋಣ ಡೈರೆಕ್ಟಾಗಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಕ್ವಶನ್ ಏನಿದೆ, ಎ ರೂಮ್ ಈಸ್ 4 ಮೀಟರ್ ಲಾಂಗ್ ಆ್ಯಂಡ್ 3 ಮೀಟರ್ ಬ್ರಾಡ್. ಎ ಬಾಯ್ ಮೂವ್ಸ್ ಫ್ರಮ್ one corner of the room to the opposite corner. His displacement is ಅಂತ ಕೇಳಿದ್ರು. ಸೊ ಸ್ನೇಹಿತರೆ, ಫಸ್ಟ್ ಈ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡೋಣ, ಇಲ್ಲಿ ಒಂದು ಫಸ್ಟ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ರೆಸ್ಟ್ ಮತ್ತು ಮೋಷನ್. ರೆಸ್ಟ್ ಅಂದರೆ ಏನು, ಮೋಷನ್ ಅಂದರೆ ಏನು? ಸೊ ಈಗ ಯಾವುದೇ ಒಂದು ಬಾಡಿ ಆಗಿರಲಿ, ಅದರ ಪೊಸಿಷನ್ನು ಟೈಮ್ ಜೊತೆಗೆ ಚೇಂಜ್ ಆಗ್ತಾ ಇದೆ ಅಂದರೆ ಅದನ್ನು ಮೋಷನ್ ಅಂತ ನಾವು ಕರಿತೀವಿ. ಅಂದರೆ ಟೈಮ್ ವೇರಿಯೇಷನ್ ಆಗ್ತಾ ಹೋದಾಗೆ ಆ ಬಾಡಿ ಪೊಸಿಷನ್ನು ಕೂಡ ಚೇಂಜ್ ಆಗ್ತಾ ಇರಬೇಕು. ಸೊ ಟೈಮ್ ವೇರಿ ಆಗ್ತಾನೇ ಇದೆ, ಬಾಡಿ ರೆಸ್ಟಲ್ಲೇ ಇದೆ ಅಂದರೆ ಇದ್ದ ಜಾಗದಲ್ಲೇ ಇದೆ ಅಂತ ಹೇಳಿದರೆ ಅದನ್ನು ನಾವು ರೆಸ್ಟ್ ಅಂತ ಹೇಳ್ತೀವಿ. ಓಕೆ, ಈ ಬಾಡಿ is said to be at rest when it does not changes its position with respect to time, and the body is said to be in motion when it changes its position with respect to time. ಸೊ ಈಗ ರೆಸ್ಟ್ ಬಿಟ್ಬಿಡಿ, ಈ ಮೋಷನ್ ಅನ್ನುವಂಥ ಕಾನ್ಸೆಪ್ಟ್ ಬಂದ ತಕ್ಷಣ ಅಲ್ಲಿ ನಿಮಗೆ ಎರಡು ಮೇಜರ್ ಕಾನ್ಸೆಪ್ಟ್ಸ್ ಅರೈಸ್ ಆಗುತ್ತೆ. ಒಂದನ್ನು ನಾವು ಡಿಸ್ಟೆನ್ಸ್ ಅಂತ ಕರಿತೀವಿ, ಇನ್ನೊಂದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಯೂಶುವಲಿ ನಾ ಹೇಳ್ತಿರೋದು, ಯೂಶುವಲ್ ಆಗಿ ಡಿಸ್ಟೆನ್ಸ್ ಅಥವಾ ಪೊಸಿಷನ್ ಈಸ್ ಡಿನೋಟೆಡ್ ಬೈ ಎಕ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಈಸ್ ಡಿನೋಟೆಡ್ ಬೈ ಎಸ್ ಅಂತ ಇಟ್ಕೊಳ್ಳೋಣ. ಸೊ ಏನು ಡಿಸ್ಟೆನ್ಸ್ ಅಂದ್ರೆ ಏನು ಮತ್ತು ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು, ಈ ಕಾನ್ಸೆಪ್ಟ್ ಫಸ್ಟ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಇದು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಟರ್ಮ್ಸನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳೋದು ಚಾನ್ಸಸ್ ಜಾಸ್ತಿ ಇದೆ. ಸೊ ಹೀಗಾಗಿ ಇದು ನೋಡೋಣ, ಯಾವುದೋ ಒಂದು 2 ಪಾಯಿಂಟನ್ನು ಕನ್ಸಿಡರ್ ಮಾಡಿ. ಇದು ಪಾಯಿಂಟ್ ಎ, ಇದು ಪಾಯಿಂಟ್ ಬಿ. ಒಂದು ಬಾಡಿ ಇದೆ ಅಥವಾ ಒಂದು ಆಬ್ಜೆಕ್ಟ್ ಇದೆ ಅಂತ ಹೇಳ್ಕೊಳ್ಳಿ. ಆ ಆಬ್ಜೆಕ್ಟ್ ಈಗ ಎ ಇಂದ ಎಲ್ಲಿಗೆ ಹೊರಟಿದೆ, ಬಿಗೆ ಹೊರಟಿದೆ ಅಂತ ನೀವು ಅಸೈನ್ ಮಾಡ್ಕೊಂಡ್ರೆ ಎ ಇಂದ ಬಿಗೆ ಹೀಗೂ ಹೋಗ್ಬೋದು. ಅಥವಾ ಫಾರ್ ಎಕ್ಸಾಂಪಲ್ ನೀವು ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ, ಅಥವಾ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ. ಸೊ ನಿಮಗೆ ಆ ಶಿವಮೊಗ್ಗ ಟು ಬೆಂಗಳೂರು ಒಂದೇ ರೋಡ್ ಇರಲ್ಲ, ನಿಮ್ಮ ಇಷ್ಟ, ನೀವು ಹೇಗೆ ಬೇಕಿರೋ ಹೋಗ್ಬೋದು. ನೀವು ದಾವಣಗೆರೆ ಹೋಗಿ ದಾವಣಗೆರೆಯಿಂದ ಬೆಂಗಳೂರಿಗೆ ಹೋಗ್ಬೋದು, ಅಥವಾ ಶಿವಮೊಗ್ಗದಿಂದ ನೀವು ಚಿಕ್ಕಮಂಗ್ಳೂರಿಗೆ ಹೋಗಿ ಚಿಕ್ಕಮಂಗ್ಳೂರಿಂದ ಮತ್ತೆ ಕಡೂರಿಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗ್ಬೋದು. ಸರಿನಾ? ಬೇರೆ ಬೇರೆ ದಾರಿ ಇದೆ. ಅಂದರೆ ಎ ಇಂದ ಬಿಗೆ ಬಾಡಿ ಹೀಗೂ ಹೋಗ್ಬೋದು, ಅಥವಾ ಎ ಇಂದ ಬಿಗೆ ಬಾಡಿ ಹೀಗೂ ಹೋಗ್ಬೋದು, ಹೇಗೆ ಬೇಕಿದ್ರೂ ಹೋಗ್ಬೋದು. ಇದು ರೂಟ್ 1 ಅಂತ ಇಟ್ಕೊಳ್ಳಿ, ಇದನ್ನು ರೂಟ್ 2 ಅಂತ ಇಟ್ಕೊಳ್ಳಿ, ಅಥವಾ ಎ ಇಂದ ಬಿಗೆ ಬಾಡಿ ಹೀಗೂ ಹೋಗ್ಬೋದು. ಅಂದರೆ ಏರೋಪ್ಲೇನ್ ನಾವು ನೋಡ್ತೇವಲ್ವಾ, 2 ಪ್ಲೇಸ್ ನಡುವೆ ಏರೋಪ್ಲೇನ್ ಹೋಗುತ್ತೆ ಅಂದರೆ ಅದು ಹೀಗೆ ಹೋಗಲ್ಲ, ಏನಾಗುತ್ತೆ, ಡೈರೆಕ್ಟಾಗಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟಿಗೆ ಹೋಗುತ್ತೆ. ಸೊ ಹಾಗಿದ್ರೆ ಇಲ್ಲಿ 3 ರೂಟ್ಸ್ ನಿಮಗೆ ಕಾಣ್ತಾ ಇದೆ, ರೂಟ್ 1, ರೂಟ್ 2 ಮತ್ತು ರೂಟ್ 3. ಈ 3 ದಾರಿಗಳಲ್ಲಿ ಅತಿ ಹತ್ತಿರವಾದ ದಾರಿ ಯಾವುದು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಿಮಗೆ ಡೌಟೇ ಇಲ್ಲ, ರೂಟ್ ನಂಬರ್ 3 ಏನಿದೆ ಅದು ಅತಿ ಹತ್ತಿರವಾದಂಥ ದಾರಿ ಅಲ್ವಾ ಸ್ನೇಹಿತರೆ? ಸೊ ಅದಕ್ಕಿಂತನೂ ಹತ್ತಿರವಾದ ದಾರಿ ಯಾವ್ದಾರು ಇದೆಯಾ ಎ ಮತ್ತು ಬಿ ನಡುವೆ? ನೋ ಚಾನ್ಸ್. ಸೊ
ಸೊ ಹಾಗಾಗಿ ನೋಡಿ, ಇದು ನಾವು ಆಕ್ಚುಯಲ್ ಪಾತ್, ಏನು ಆಕ್ಚುಯಲ್ ಪಾತ್ ಅಂದ್ರೆ ಆ ಬಾಡಿ ಹೇಗೆ ಹೋಗಿದೆಯಲ್ಲ, ಬಾಡಿ ಹೇಗೆ ಹೋಗ್ತಾ ಇದೆ ಅಂದ್ರೆ ಎ ಇಂದ ಬಿಗೆ, ಇವು ಅದು ಯಾವ ರೀತಿ ತನ್ನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊತಾ ಹೋಗಿದೆ, ಪ್ರತಿ ಪಾಯಿಂಟ್ ಅಲ್ಲೂ ಡೈರೆಕ್ಷನ್ ಚೇಂಜ್ ಆಗ್ತಾ ಹೋಗಿದೆ. ಆ ನಂತರ ಡಿಸ್ಟೆನ್ಸ್ ಕೂಡ ಅಂದ್ರೆ ಆ ಆಕ್ಚುಯಲ್ ಪಾತ್ ಕೂಡ ವೇರಿಯೇಷನ್ ಆಗ್ತಾ ಹೋಗಿದೆ. ನೋಡಿ ಇಲ್ಲಿ ಗೊತ್ತಾಗತ್ತೆ ನಿಮಗೆ. ಸೊ ಇದನ್ನ ನಾವು ಡಿಸ್ಟೆನ್ಸ್ ಅಂತ ಕರಿತೀವಿ. ಆಕ್ಚುಯಲ್ ಪಾತ್ ಕವರ್ಡ್ ಬೈ ಎ ಬಾಡಿ, ಎರಡು ಪಾಯಿಂಟ್ಸ್ ನಡುವೆ ಆ ಬಾಡಿ ಏನು ಪಾತನ್ನ ಕವರ್ ಮಾಡುತ್ತೆ ಅದನ್ನ ನಾವು ಡಿಸ್ಟೆನ್ಸ್ ಅಂತ ಕರಿತೀವಿ. ಆ ಡಿಸ್ಟೆನ್ಸ್ಗೆ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಇಲ್ಲ ಸ್ನೇಹಿತರೆ, ಅಬ್ಸರ್ವ್ ಮಾಡ್ಬೋದು. ಪ್ರತಿ ಪಾಯಿಂಟ್ ಅಲ್ಲೂ ಅಥವಾ ಟೈಮ್ ವೇರಿಯೇಷನ್ ಆಗ್ತಾ ಹೋದಾಗೆ ಅದ್ರ ಡೈರೆಕ್ಷನ್ ಏನಾಗ್ತಾ ಇದೆ, ಬಾಡಿದು ಚೇಂಜ್ ಆಗ್ತಾ ಇದೆ. ಈಗ ಇಲ್ಲಿದೆಯಲ್ಲ ನಿಯರೆಸ್ಟ್ ಡಿಸ್ಟೆನ್ಸ್, ನಿಯರೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ಸ್, ಯಾವುದೇ ಎರಡು ಪಾಯಿಂಟ್ ಇರಲಿ, ಎ ಮತ್ತು ಬಿ ಎನಿ ಟೂ ಪಾಯಿಂಟ್ ಅಂತ ನೀವು ಇಟ್ಕೊಂಡ್ರೆ ಆ ಎರಡು ಪಾಯಿಂಟ್ಸ್ ನಡುವೆ ಅಂತ ನಿಯರೆಸ್ಟ್ ಡಿಸ್ಟೆನ್ಸ್ ಏನಿದೆ ಅದನ್ನ ನಾವೇನಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ರೂಟ್ 1 ಮತ್ತು ರೂಟ್ 2 ಏನಿದೆ ಅದು ಆಕ್ಚುಯಲ್ ಆಗಿ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಇನ್ನು ರೂಟ್ 3 ನಿಮಗೇನು ಕಾಣ್ತಾ ಇದೆ, ಎ ಇಂದ ಬಿಗೆ ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇರೋಂಥದ್ದು, ಇದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ರೂಟ್ 1 ಮತ್ತು ರೂಟ್ 2 ನಲ್ಲಿ ಡೈರೆಕ್ಷನ್ ಪದೇ ಪದೇ ಚೇಂಜ್ ಆಗ್ತಾ ಇದೆ, ಆದರೆ ರೂಟ್ 3 ನಲ್ಲಿ ಡೈರೆಕ್ಷನ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗ್ತಾ ಇಲ್ಲ. ಇಟ್ ಈಸ್ ಹ್ಯಾವಿಂಗ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ಸೊ ಇದು ತುಂಬಾ ಇಂಪಾರ್ಟೆಂಟು. ಈಗ ಈ ಡಿಸ್ಟೆನ್ಸ್ ಅನ್ನೋ ಕ್ವಾಂಟಿಟಿ ಏನಿದೆ, ಆಕ್ಚುಲಿ ಇದನ್ನ ನಾವು ಸ್ಕೇಲಾರ್ ಅಂತ ಟ್ರೀಟ್ ಮಾಡ್ತೀವಿ. ಸ್ಕೇಲಾರ್, ಇಟ್ ಡಸ್ ನಾಟ್ ಹ್ಯಾವ್ ಎನಿ ಡೈರೆಕ್ಷನ್, ಪರ್ಟಿಕ್ಯುಲರ್ ಡೈರೆಕ್ಷನ್ ಇಲ್ಲ. ಬಟ್ ಈ ಡಿಸ್ಪ್ಲೇಸ್ಮೆಂಟ್ ಏನಿದೆ ಇದನ್ನು ನಾವು ವೆಕ್ಟಾರ್ ಅಂತ ಟ್ರೀಟ್ ಮಾಡ್ತೀವಿ. ವೆಕ್ಟಾರ್ ಅಂತ ಹೇಳಿದ್ರೆ ಇಟ್ ಈಸ್ ಹ್ಯಾವಿಂಗ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ಯಾವುದೋ ಒಂದು ನಿರ್ದಿಷ್ಟವಾದ ದಿಕ್ಕಿನಲ್ಲಿ ಚಲಿಸಿದ್ರೆ ಮಾತ್ರ ಅದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಡಿಫರೆನ್ಸ್ ಏನೀಗ, ಡಿಸ್ಟೆನ್ಸ್ ಅಂತ ಹೇಳಿದರೆ ಆಕ್ಚುಯಲ್ ಪಾತ್ ಕವರ್ಡ್ ಬೈ ದಿ ಬಾಡಿ, ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದರೆ ನಿಯರೆಸ್ಟ್ ಟು ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ಸ್, ನಿಯರೆಸ್ಟ್ ಟು ಡಿಸ್ಟೆನ್ಸ್. ಎರಡನೇ ಡಿಫರೆನ್ಸ್ ಏನು ಅಂದರೆ ಡಿಸ್ಟೆನ್ಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ. ಇದ್ರ ಜೊತೆಗೆ ಇನ್ನೂ ಒಂದು ಮೇಜರ್ ಡಿಫರೆನ್ಸ್ ಇದೆ, ಯಾವುದು ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ನಡುವೆ. ಆ ಮೇಜರ್ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ನೋಡಿ, ಈ ಡಿಸ್ಪ್ಲೇಸ್ಮೆಂಟ್ಗೆ ಡೈರೆಕ್ಷನ್ ಇರೋದ್ರಿಂದ ಲೆಫ್ಟ್ ಇಂದ ರೈಟಿಗೆ ಹೋದ್ರೆ ಇದನ್ನ ಪಾಸಿಟಿವ್ ಅಂತ ತಗೊಂಡ್ರೆ, ಇದೇ ಬಾಡಿ ರೈಟ್ ಇಂದ ಲೆಫ್ಟಿಗೆ ಬಂತು ಅಂದ್ರೆ ಅದನ್ನ ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಥವಾ ಲೆಫ್ಟ್ ಇಂದ ರೈಟಿಗೆ ಹೋದಾಗ ನೀವು ನೆಗೆಟಿವ್ ಅಂತ ಇಟ್ಕೊಂಡ್ರೆ, ರೈಟ್ ಇಂದ ಲೆಫ್ಟಿಗೆ ಬಂದಾಗ ಆಟೋಮೆಟಿಕ್ ಆಗಿ ಉಲ್ಟಾ ಆಗತ್ತದು ಪಾಸಿಟಿವ್ ಆಗುತ್ತೆ. ಅದಾಯ್ತಲ್ಲ, ಯಾವುದೋ ಒಂದು ದಿಕ್ಕನ್ನ ನೀವು ಪಾಸಿಟಿವ್ ಅಂತ ತಗೊಂಡ್ರೆ ಅದರ ಆಪೋಸಿಟ್ ದಿಕ್ಕನ್ನ, ಅದಕ್ಕೆ ವಿರುದ್ಧವಾದ ದಿಕ್ಕನ್ನು ನೀವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಲೇಬೇಕು. ಇಲ್ಲಿ ಇನ್ ಕೇಸ್ ಆಫ್ ವೆಕ್ಟರ್ ಕ್ವಾಂಟಿಟಿ. ಸೊ ಈಗ ಹಾಗಿದ್ರೆ ಒಂದು ಎಕ್ಸಾಂಪಲ್ ನೋಡಿ, ಬಾಡಿ ಎ ಅಲ್ಲಿ ಸ್ಟಾರ್ಟ್ ಆಗಿದೆ, ಬಿ ಹೋಗಿದೆ. ಎ ಮತ್ತೆ ಬಿ ನಡುವೆ ಇರೋಂಥ ಡಿಸ್ಪ್ಲೇಸ್ಮೆಂಟ್ ಅನ್ನ 10 ಮೀಟರ್ ಅಂತ ನಾವು ಇಟ್ಕೊಳ್ಳೋಣ. ಎಷ್ಟಿದೆ? 10 ಮೀಟರ್ ಇದೆ ಡಿಸ್ಪ್ಲೇಸ್ಮೆಂಟ್. ಸೊ ಇದೇ ಎ ಇಂದ ಬಿಗೆ ಇನ್ನೊಂದು ಬಾಡಿ ಹೋಗ್ತಾ ಇದೆ, ಹೀಗೆ ಹೋಗ್ತಾ ಇದೆ. ಡಿಸ್ಟೆನ್ಸು ಒಂದು 15 ಮೀಟರ್ ಅಂತ ಇಟ್ಕೊಳ್ಳೋಣ. ಮತ್ತೆ ಅದೇ ಬಾಡಿ ಏನಾಗ್ತಾ ಇದೆ, ಬಿ ಇಂದ ಎಗೆ ವಾಪಸ್ ಬರ್ತಾ ಇದೆ. ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ 20 ಮೀಟರ್ ಇದೆ ಅಂತ ಇಟ್ಕೊಳ್ಳೋಣ. ಹೀಗಾಗಿದ್ರೆ ಒಂದು ಬಾಡಿ ಇದೆ, ಎನಲ್ಲಿ ಸ್ಟಾರ್ಟ್ ಆಯಿತು, ಎ ಇಂದ ಎಲ್ಲಿ ಹೋಯ್ತು, ಬಿ ಹೋಯ್ತು, ಬಿ ಇಂದ ಮತ್ತೇನಾಯಿತು, ಎಗೆ ವಾಪಸ್ ಬಂದಿದೆ. ಪ್ರೊಬೆಬಿಲಿಟಿ 3 ತೋರಿಸಿದ್ದೀನಿ. ಒಂದು, ಎ ಇಂದ ಬಿಗೆ 15 ಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇದೆ, ಬಿ ಇಂದ ಹೀಗೆ ಮತ್ತೆ 20 ಮೀಟರ್ ಡಿಸ್ಟೆನ್ಸ್ ಅನ್ನು ಟ್ರಾವೆಲ್ ಮಾಡ್ತಾ ಇದೆ. ಸೊ ವಾಟ್ ಈಸ್ ದಿ ಟೋಟಲ್ ಡಿಸ್ಟೆನ್ಸ್? ಒಟ್ಟು ಎಷ್ಟು ದೂರ
ಚಲಿಸಿದೆ ಬಾಡಿ, ವಾಟ್ ಈಸ್ ದಿ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ದಿ ಬಾಡಿ ಅಂದರೆ ಆಬ್ವಿಯಸ್ಲಿ ಇಟ್ ಈಸ್ 15 ಪ್ಲಸ್ 20, ಟೋಟಲ್ ಎಷ್ಟಾಯಿತು 35 ಮೀಟರ್. ಡೌಟೇ ಇಲ್ಲ ಇದರಲ್ಲಿ. ಆದರೆ ವಾಟ್ ಈಸ್ ದಿ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಬಾಡಿ ಅಂತ ಕೇಳಿದಾಗ ಇನಿಷಿಯಲ್ ಆಗಿ ಬಾಡಿಯಲ್ಲಿತ್ತು, ಏನಲ್ಲಿದೆ, ಎ ಇಂದ ಎಲ್ಲಿ ಹೋಯ್ತು, ಬಿಗೆ ಬಂತು, ಬಿ ಇಂದ ಮತ್ತೇನಾಗಿದೆ, ಎಗೆ ಬಂದ್ಬಿಟ್ಟಿದೆ. ಸೊ ನಾವು ಮೊದಲೇ ಹೇಳಿದಾಗೆ ಎ ಇಂದ ಬಿಗೆ ನೀವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿದರೆ ಬಿ ಇಂದ ಎಗೆ ಡಿಸ್ಟೆನ್ಸ್ ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟು ನೆಗೆಟಿವ್ ಆಗುತ್ತೆ. ಅಂದರೆ ಎ ಇಂದ ಬಿಗೆ ಹೋದಾಗ +10 ಆಯ್ತಾ, ಮತ್ತೆ ಬಿ ಇಂದ ಎಗೆ ಬಂದಾಗ -10. ಸೊ ಅಲ್ಲಿಗೆ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಬಾಡಿ ಎಷ್ಟಾಯ್ತು ಈಗ 0. ನೋಡಿ ಯಾಕೆ 0 ಅಂದರೆ ಡೆಫಿನಿಷನ್ನೇ ಕನ್ಸಿಡರ್ ಮಾಡಿ. ನಿಯರೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂದರೆ ಇನಿಷಿಯಲ್ ಪಾಯಿಂಟ್, ಸ್ಟಾರ್ಟಿಂಗಲ್ಲಿ ಎಲ್ಲಿತ್ತು ಬಾಡಿ, ಏನಲ್ಲಿತ್ತು, ಲಾಸ್ಟಿಗೂ ಕೂಡ ಬಾಡಿ ಎಲ್ಲಿಗೆ ಬಂದಿದೆ, ಹೀಗೆ ಬಂದಿದೆ. ಸೊ ಎ ಮತ್ತು ಎ ನಡುವೆ ಏನಾದರೂ ಡಿಸ್ಟೆನ್ಸ್ ಇರ್ಲಿಕ್ಕೆ ಸಾಧ್ಯನಾ? ನೋ. ದೇರ್ಫೋರ್ ದಿ ಡಿಸ್ಪ್ಲೇಸ್ಮೆಂಟ್ ಇನ್ ದಿಸ್ ಕೇಸ್ ಈಸ್ ಈಕ್ವಲ್ ಟು 0. ಕ್ಲಿಯರ್ ಇದೆಯಾ? ಇನ್ನೂ ಒಂದು ಎಕ್ಸಾಂಪಲ್ ತಗೋಣ. ಈಗ ಬಾಡಿ ಏನಲ್ಲಿದೆ, ಎ ಇಂದ ಎಲ್ಲಿ ಹೋಯ್ತು, ಬಿ ಹೋಯ್ತು, ಬಿ ಇಂದ ಮತ್ತೇನಾಯಿತು, ಬಾಡಿ ಸಿಗೆ ಹೋಗಿದೆ. ಸೊ ಎ ಇಂದ ಬಿಗೆ ಇರುವಂಥ ಡಿಸ್ಪ್ಲೇಸ್ಮೆಂಟು 10 ಮೀಟರ್ ಅಂತ ಇಟ್ಕೊಳ್ಳಿ. ಬಿ ಇಂದ ಸಿಗೆ ಇರುವಂಥ ಡಿಸ್ಪ್ಲೇಸ್ಮೆಂಟನ್ನು 15 ಮೀಟರ್ ಅಂತ ಇಟ್ಕೊಳ್ಳಿ. ಸೊ ಈಗ ನಾವು ಎ ಇಂದ ಬಿಗೆ ಹೋಗಿದ್ದನ್ನ ಪಾಸಿಟಿವ್ ಅಂತ ತಗೊಂಡ್ರೆ +10 ಮೀಟರ್ ಆಗುತ್ತೆ ಏನೋ ಡಿಸ್ಪ್ಲೇಸ್ಮೆಂಟು. ಸೊ ಹಾಗಿದ್ರೆ ಬಿ ಇಂದ ಸಿಗೆ ಬರೋದನ್ನ ನೀವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಲೇಬೇಕು. ಸೊ ಎಷ್ಟಾಯಿತು, -15 ಮೀಟರ್ ಆಯಿತು. ಸೊ ವಾಟ್ ಈಸ್ ದಿ ನೆಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಬಾಡಿ, ಏನಲ್ಲಿದೆ, ಬಿಗೆ ಹೋಗಿ ಮತ್ತೆಲ್ಲಿ ಬಂದಿದೆ, ಸಿಗೆ ಬಂದಿದೆ ಅಂದರೆ ನೆಟ್ ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು 5 ಮೀಟರ್. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಡೆಫಿನೇಷನ್ ನೆನ್ಪು ಮಾಡ್ಕೊಳ್ಳಿ. ನಿಯರೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂದರೆ ಇನಿಷಿಯಲ್ ಪಾಯಿಂಟ್ ಎ, ಫೈನಲ್ ಪಾಯಿಂಟ್ ಸಿ. ಎ ಮತ್ತು ಸಿ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ, 5 ಇದೆ. ಆದರೆ ನಿಮಗೆ ಆನ್ಸರ್ ಏನು ಬರ್ತಾ ಇದೆ, ನೆಗೆಟಿವ್ ಯಾಕೆ ಬರ್ತಾ ಇದೆ ಅಂದರೆ ಎ ಇಂದ ಬಿಗೆ ಹೋದಾಗ ಪಾಸಿಟಿವ್ ತೊಗೊಂಡಿದ್ದೀವಿ, ಎ ಇಂದ ಸಿಗೆ ಬಂದಾಗ ಡೆಫಿನೆಟ್ಲಿ ಇಟ್ ವಿಲ್ ಬಿ ನೆಗೆಟಿವ್. ಸೊ ದೇರ್ಫೋರ್ ದಿ ಥರ್ಡ್ ಡಿಫರೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಈಸ್ ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಪಾಸಿಟಿವ್. ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ, ಯಾವ ರೂಟಲ್ಲಾದರೂ ಬರಲಿ, ಆ್ಯಡ್ ಆಗ್ತಾ ಹೋಗುತ್ತೆ 10 ಮೀಟರ್ + 20 ಮೀಟರ್, ಅಥವಾ ಸಾರಿ ಇದು 30, ಇದು 10 + 20 ಅಂದರೆ 30 ಆಯಿತು. ಅಥವಾ ಹೀಗೂ ಬರ್ಬೋದು ಬಾಡಿ, ಅದರಿಷ್ಟ. ಎ ಇಂದ ಬಿಗೆ ಅಥವಾ ಬಿ ಇಂದ ಎಗೆ ಹೀಗೆ ಬರ್ತಾ ಇದೆ, 30 ಮೀಟರ್ ಟ್ರಾವೆಲ್ ಆಗಿದೆ ಅಂತ ಹೇಳ್ಕೊಳ್ಳಿ. ಟೋಟಲ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 10 + 30 ಇಟ್ ಈಸ್ ಈಕ್ವಲ್ ಟು 40. ಅಂದರೆ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ ಯಾವುದು, ಡಿಸ್ಟೆನ್ಸ್ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಬಟ್ ಡಿಸ್ಪ್ಲೇಸ್ಮೆಂಟ್ ಏನಿದೆ ನೋಡಿ, ಎ ಇಂದ ಬಿಗೆ ಹೋಯ್ತು ಅಂದ್ರೆ ಪಾಸಿಟಿವ್ ಇರುತ್ತೆ, ಬಿ ಇಂದ ಮತ್ತೆ ಎಗೆ ವಾಪಸ್ ಬಂತು ಅಂದ್ರೆ 0 ಇರುತ್ತೆ. ಬಿ ಇಂದ ಎಗೆ ಬಂದು ಮತ್ತೆ ಎ ಇಂದ ಸಿಗೆ ಹೋಯ್ತು ಅಂದ್ರೆ ಅದು ನೆಗೆಟಿವ್ ಆಗುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಆರ್ ಇಟ್ ಮೇ ಬಿ 0. ಇಟ್ ಡಿಪೆಂಡ್ಸ್ ಅಪಾನ್ ದಿ ಇನಿಷಿಯಲ್ ಅಂಡ್ ಫೈನಲ್ ಪಾಯಿಂಟ್ಸ್ ಅಟೈನ್ಡ್ ಬೈ ದಿ ಬಾಡಿ. ಸೊ ದೇರ್ಫೋರ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅನ್ಸುತ್ತೆ. ಡಿಸ್ಟೆನ್ಸ್ is the actual path, displacement is the nearest distance. Distance is a scalar quantity, displacement is a vector quantity. Distance is always positive, but displacement may be positive, negative, or it is equal to 0. Clear ಆಯ್ತಲ್ಲ ಪಾಯಿಂಟ್? ಸೊ ಈಗ